ರಾಜ್ಯದಲ್ಲಿ ಕುರ್ಚಿ ಕಾಳಗ ಈಗ ಮತ್ತೊಂದು ಮಜಲು ಪಡೆದುಕೊಂಡಿದೆ. ಸಿಎಂ ಪಟ್ಟಕ್ಕಾಗಿ ದೆಹಲಿಗೆ ಹಾರಲು ಸಜ್ಜಾಗಿರುವಂತಹ ಡಿಕೆಶಿ ಎಲ್ಲರ ವಿಶ್ವಾಸವನ್ನ ಪಡೆಯೋಕೆ ಮುಂದಾಗಿದ್ದಾರೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಅಡ್ಡಲಾಗಿ ನಿಂತ ನಾಯಕನಿಗೆ ಟ್ರಬಲ್ ಶೂಟರ್ ಗಾಳವನ್ನ ಹಾಕಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಚಿವ ಕೆಎನ್ ರಾಜಣ್ಣ ಇಬ್ರು ಒಂದೇ ಪಕ್ಷದಲ್ಲಿದ್ರು. ಹಾವು ಮುಂಗುಸಿ ಅಂತಿದ್ರು. ಒಬ್ಬರನ್ನ ಕಂಡ್ರೆ ಮತ್ತೊಬ್ಬರು ನಿಗಿ ಅಂತಿದ್ರು. ಒಬ್ಬರ ಹೆಸರೆತ್ತಿದ್ರೆ ಸಾಕು ಮತ್ತೊಬ್ಬರು ಕೆಂಡ ಕಾರ್ತಿದ್ರು. ಶಾಕಿಂಗ್ ಎನ್ನುವಂತೆ ಎಣ್ಣೆ ಸಿಗಕೈ ಅಂತಿದ್ದ ಇಬ್ರು ನಾಯಕರು ಈಗ ಭೇಟಿಯಾಗಿದ್ದಾರೆ. ಅಕ್ಕಪಕ್ಕದಲ್ಲಿ ನಿಂತು ನಗುನಗುತ್ತಾ ಫೋಟೋಗೆ ಪೋಸ್ ಬೇರೆ ಕೊಟ್ಟಿದ್ದಾರೆ. ಸಿಎಂ ಬಣದವರಿಗೆ ಗಾಳ ಹಾಕಿದ್ರ ಡಿಸಿಎಂ ಡಿಕೆಶಿ. ಹುಡುಕಿಕೊಂಡು ಹೋಗಿ ರಾಜಣ್ಣ ಭೇಟಿಯಾದ ಬಂಡೆ. ಶತಾಯಗತಾಯ ಸಿಎಂ ಪಟ್ಟ ಅಲಂಕರಿಸಲೇಬೇಕು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಪಣ ತೊಟ್ಟಿದ್ದಾರೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯಗೆ ಅಧಿಕಾರ ಹಸ್ತಾಂತರದ ವಾಗ್ದಾನವನ್ನ ನೆನಪಿಸಿದ್ದಾರೆ. ಮುಂದಿನ ವಾರ ದೆಹಲಿಗೆ ಹೊರಟಿರುವಂತಹ ಬಂಡೆ ಸಿಎಂ ಬಣದವರಿಗೆ ಗಾಳ ಹಾಕಿದ್ದಾರೆ. ರಾಜನಿಗೆ ಡಿಕೆಶಿ ಗಾಳ. ದೆಹಲಿ ದಂಡಯಾತ್ರೆ ಕೈಗೊಂಡಿರುವಂತಹ ಟ್ರಬಲ್ ಶೂಟರ್ ಸಿಎಂ ಬಣದವರನ್ನ ವಿಶ್ವಾಸಕ್ಕೆ ಪಡೆಯಲು ಮುಂದಾಗಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್ ಬಳಿಕ ಮಾಜಿ ಸಚಿವ ಕೆಎನ್ ರಾಜಣ್ಣರನ್ನ ಕನಕಪುರ ಬಂಡೆ ಭೇಟಿ ಮಾಡಿದ್ದಾರೆ. ಹುಡುಕಿಕೊಂಡು ಹೋಗಿ ರಾಜಣ್ಣರ ಖಾಸಗಿ ನಿವಾಸದಲ್ಲಿ ಭೇಟಿ ಮಾಡಿ ಗಂಭೀರ ಚರ್ಚೆ ನಡೆಸಿದ್ದಾರೆ. ಡಿಕೆಶಿ ಸಿಎಂ ಬಣದ ಸದಸ್ಯರ ಭೇಟಿ ಮಾಡಿ ಮನವೊಲಿಸುವಂತಹ ಪ್ರಯತ್ನ ಮಾಡಿದ್ದಾರೆ. ತಮ್ಮ ಸಿಎಂ ಹಾದಿಯನ್ನ ಸುಗಮಗೊಳಿಸಲು ರಾಜಕೀಯ ಎದುರಾಳಿಗಳ ಬೆಂಬಲವನ್ನ ಕೇಳುತ್ತಿದ್ದಾರೆ ಎನ್ನಲಾಗುತ್ತಿದೆ. ಡಿಕೆ ಶಿವಕುಮಾರ್ ಸಿಎಂ ಆದ್ರೆ ಕೆಪಿಸಿಸಿಗೆ ಬಾಗಿಲು ಹಾಕಬೇಕಾಗುತ್ತೆ ಅಂತ ರಾಜಣ್ಣ ಗುಡುಗಿದ್ರು. ಅಷ್ಟೇ ಅಲ್ಲ, ಡಿಕೆಶಿ ಮಂತ್ರಿಯಾದ್ರೆ ನನಗೆ ಸಚಿವ ಸ್ಥಾನ ಬೇಡವೇ ಬೇಡ ಅಂತ ಕಿಡಿಕಾರಿದ್ರು. ಇಂತಹ ರಾಜಣ್ಣ ಇದೀಗ ಬಂಡೆ ಮಾತಿಗೆ ಕರಗ್ತಾರಾ, ಕುರ್ಚಿ ಕಾಳಗದಲ್ಲಿ ಟ್ರಬಲ್ ಶೂಟರ್ ಪರ ನಿಲ್ತಾರ ಅನ್ನೋದೇ ಯಕ್ಷ ಪ್ರಶ್ನೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಕುರ್ಚಿ ಕಾಳಗ ಈಗ ಮತ್ತೊಂದು ಮಜಲು ಪಡೆದುಕೊಂಡಿದೆ. ಸಿಎಂ ಪಟ್ಟಕ್ಕಾಗಿ ದೆಹಲಿಗೆ ಹಾರಲು ಸಜ್ಜಾಗಿರುವಂತಹ ಡಿಕೆಶಿ ಎಲ್ಲರ ವಿಶ್ವಾಸವನ್ನ ಪಡೆಯೋಕೆ ಮುಂದಾಗಿದ್ದಾರೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಅಡ್ಡಲಾಗಿ ನಿಂತ ನಾಯಕನಿಗೆ ಟ್ರಬಲ್ ಶೂಟರ್ ಗಾಳವನ್ನ ಹಾಕಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಚಿವ ಕೆಎನ್ ರಾಜಣ್ಣ ಇಬ್ರು ಒಂದೇ ಪಕ್ಷದಲ್ಲಿದ್ರು. ಹಾವು ಮುಂಗುಸಿ ಅಂತಿದ್ರು. ಒಬ್ಬರನ್ನ ಕಂಡ್ರೆ ಮತ್ತೊಬ್ಬರು ನಿಗಿ ಅಂತಿದ್ರು. ಒಬ್ಬರ ಹೆಸರೆತ್ತಿದ್ರೆ ಸಾಕು ಮತ್ತೊಬ್ಬರು ಕೆಂಡ ಕಾರ್ತಿದ್ರು. ಶಾಕಿಂಗ್ ಎನ್ನುವಂತೆ ಎಣ್ಣೆ ಸಿಗಕೈ ಅಂತಿದ್ದ ಇಬ್ರು ನಾಯಕರು ಈಗ ಭೇಟಿಯಾಗಿದ್ದಾರೆ. ಅಕ್ಕಪಕ್ಕದಲ್ಲಿ ನಿಂತು ನಗುನಗುತ್ತಾ ಫೋಟೋಗೆ ಪೋಸ್ ಬೇರೆ ಕೊಟ್ಟಿದ್ದಾರೆ. ಸಿಎಂ ಬಣದವರಿಗೆ ಗಾಳ ಹಾಕಿದ್ರ ಡಿಸಿಎಂ ಡಿಕೆಶಿ. ಹುಡುಕಿಕೊಂಡು ಹೋಗಿ ರಾಜಣ್ಣ ಭೇಟಿಯಾದ ಬಂಡೆ. ಶತಾಯಗತಾಯ ಸಿಎಂ ಪಟ್ಟ ಅಲಂಕರಿಸಲೇಬೇಕು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಪಣ ತೊಟ್ಟಿದ್ದಾರೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯಗೆ ಅಧಿಕಾರ ಹಸ್ತಾಂತರದ ವಾಗ್ದಾನವನ್ನ ನೆನಪಿಸಿದ್ದಾರೆ. ಮುಂದಿನ ವಾರ ದೆಹಲಿಗೆ ಹೊರಟಿರುವಂತಹ ಬಂಡೆ ಸಿಎಂ ಬಣದವರಿಗೆ ಗಾಳ ಹಾಕಿದ್ದಾರೆ. ರಾಜನಿಗೆ ಡಿಕೆಶಿ ಗಾಳ. ದೆಹಲಿ ದಂಡಯಾತ್ರೆ ಕೈಗೊಂಡಿರುವಂತಹ ಟ್ರಬಲ್ ಶೂಟರ್ ಸಿಎಂ ಬಣದವರನ್ನ ವಿಶ್ವಾಸಕ್ಕೆ ಪಡೆಯಲು ಮುಂದಾಗಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್ ಬಳಿಕ ಮಾಜಿ ಸಚಿವ ಕೆಎನ್ ರಾಜಣ್ಣರನ್ನ ಕನಕಪುರ ಬಂಡೆ ಭೇಟಿ ಮಾಡಿದ್ದಾರೆ. ಹುಡುಕಿಕೊಂಡು ಹೋಗಿ ರಾಜಣ್ಣರ ಖಾಸಗಿ ನಿವಾಸದಲ್ಲಿ ಭೇಟಿ ಮಾಡಿ ಗಂಭೀರ ಚರ್ಚೆ ನಡೆಸಿದ್ದಾರೆ. ಡಿಕೆಶಿ ಸಿಎಂ ಬಣದ ಸದಸ್ಯರ ಭೇಟಿ ಮಾಡಿ ಮನವೊಲಿಸುವಂತಹ ಪ್ರಯತ್ನ ಮಾಡಿದ್ದಾರೆ. ತಮ್ಮ ಸಿಎಂ ಹಾದಿಯನ್ನ ಸುಗಮಗೊಳಿಸಲು ರಾಜಕೀಯ ಎದುರಾಳಿಗಳ ಬೆಂಬಲವನ್ನ ಕೇಳುತ್ತಿದ್ದಾರೆ ಎನ್ನಲಾಗುತ್ತಿದೆ. ಡಿಕೆ ಶಿವಕುಮಾರ್ ಸಿಎಂ ಆದ್ರೆ ಕೆಪಿಸಿಸಿಗೆ ಬಾಗಿಲು ಹಾಕಬೇಕಾಗುತ್ತೆ ಅಂತ ರಾಜಣ್ಣ ಗುಡುಗಿದ್ರು. ಅಷ್ಟೇ ಅಲ್ಲ, ಡಿಕೆಶಿ ಮಂತ್ರಿಯಾದ್ರೆ ನನಗೆ ಸಚಿವ ಸ್ಥಾನ ಬೇಡವೇ ಬೇಡ ಅಂತ ಕಿಡಿಕಾರಿದ್ರು. ಇಂತಹ ರಾಜಣ್ಣ ಇದೀಗ ಬಂಡೆ ಮಾತಿಗೆ ಕರಗ್ತಾರಾ, ಕುರ್ಚಿ ಕಾಳಗದಲ್ಲಿ ಟ್ರಬಲ್ ಶೂಟರ್ ಪರ ನಿಲ್ತಾರ ಅನ್ನೋದೇ ಯಕ್ಷ ಪ್ರಶ್ನೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಕುರ್ಚಿ ಕಾಳಗ ಈಗ ಮತ್ತೊಂದು ಮಜಲು ಪಡೆದುಕೊಂಡಿದೆ. ಸಿಎಂ ಪಟ್ಟಕ್ಕಾಗಿ ದೆಹಲಿಗೆ ಹಾರಲು ಸಜ್ಜಾಗಿರುವಂತಹ ಡಿಕೆಶಿ ಎಲ್ಲರ ವಿಶ್ವಾಸವನ್ನ ಪಡೆಯೋಕೆ ಮುಂದಾಗಿದ್ದಾರೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಅಡ್ಡಲಾಗಿ ನಿಂತ ನಾಯಕನಿಗೆ ಟ್ರಬಲ್ ಶೂಟರ್ ಗಾಳವನ್ನ ಹಾಕಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಚಿವ ಕೆಎನ್ ರಾಜಣ್ಣ ಇಬ್ರು ಒಂದೇ ಪಕ್ಷದಲ್ಲಿದ್ರು. ಹಾವು ಮುಂಗುಸಿ ಅಂತಿದ್ರು. ಒಬ್ಬರನ್ನ ಕಂಡ್ರೆ ಮತ್ತೊಬ್ಬರು ನಿಗಿ ಅಂತಿದ್ರು. ಒಬ್ಬರ ಹೆಸರೆತ್ತಿದ್ರೆ ಸಾಕು ಮತ್ತೊಬ್ಬರು ಕೆಂಡ ಕಾರ್ತಿದ್ರು. ಶಾಕಿಂಗ್ ಎನ್ನುವಂತೆ ಎಣ್ಣೆ ಸಿಗಕೈ ಅಂತಿದ್ದ ಇಬ್ರು ನಾಯಕರು ಈಗ ಭೇಟಿಯಾಗಿದ್ದಾರೆ. ಅಕ್ಕಪಕ್ಕದಲ್ಲಿ ನಿಂತು ನಗುನಗುತ್ತಾ ಫೋಟೋಗೆ ಪೋಸ್ ಬೇರೆ ಕೊಟ್ಟಿದ್ದಾರೆ.
ಸಿಎಂ ಬಣದವರಿಗೆ ಗಾಳ ಹಾಕಿದ್ರ ಡಿಸಿಎಂ ಡಿಕೆಶಿ. ಹುಡುಕಿಕೊಂಡು ಹೋಗಿ ರಾಜಣ್ಣ ಭೇಟಿಯಾದ ಬಂಡೆ. ಶತಾಯಗತಾಯ ಸಿಎಂ ಪಟ್ಟ ಅಲಂಕರಿಸಲೇಬೇಕು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಪಣ ತೊಟ್ಟಿದ್ದಾರೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯಗೆ ಅಧಿಕಾರ ಹಸ್ತಾಂತರದ ವಾಗ್ದಾನವನ್ನ ನೆನಪಿಸಿದ್ದಾರೆ. ಮುಂದಿನ ವಾರ ದೆಹಲಿಗೆ ಹೊರಟಿರುವಂತಹ ಬಂಡೆ ಸಿಎಂ ಬಣದವರಿಗೆ ಗಾಳ ಹಾಕಿದ್ದಾರೆ. ರಾಜಣ್ಣಗೆ ಡಿಕೆಶಿ ಗಾಳ. ದೆಹಲಿ ದಂಡಯಾತ್ರೆ ಕೈಗೊಂಡಿರುವಂತಹ ಟ್ರಬಲ್ ಶೂಟರ್ ಸಿಎಂ ಬಣದವರನ್ನ ವಿಶ್ವಾಸಕ್ಕೆ ಪಡೆಯಲು ಮುಂದಾಗಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್ ಬಳಿಕ ಮಾಜಿ ಸಚಿವ ಕೆಎನ್ ರಾಜಣ್ಣರನ್ನ ಕನಕಪುರ ಬಂಡೆ ಭೇಟಿ ಮಾಡಿದ್ದಾರೆ. ಹುಡುಕಿಕೊಂಡು ಹೋಗಿ ರಾಜಣ್ಣರ ಖಾಸಗಿ ನಿವಾಸದಲ್ಲಿ ಭೇಟಿ ಮಾಡಿ ಗಂಭೀರ ಚರ್ಚೆ ನಡೆಸಿದ್ದಾರೆ. ಡಿಕೆಶಿ ಸಿಎಂ ಬಣದ ಸದಸ್ಯರ ಭೇಟಿ ಮಾಡಿ ಮನವೊಲಿಸುವಂತಹ ಪ್ರಯತ್ನ ಮಾಡಿದ್ದಾರೆ. ತಮ್ಮ ಸಿಎಂ ಹಾದಿಯನ್ನ ಸುಗಮಗೊಳಿಸಲು ರಾಜಕೀಯ ಎದುರಾಳಿಗಳ ಬೆಂಬಲವನ್ನ ಕೇಳುತ್ತಿದ್ದಾರೆ ಎನ್ನಲಾಗುತ್ತಿದೆ. ಡಿಕೆ ಶಿವಕುಮಾರ್ ಸಿಎಂ ಆದ್ರೆ ಕೆಪಿಸಿಸಿಗೆ ಬಾಗಿಲು ಹಾಕಬೇಕಾಗುತ್ತೆ ಅಂತ ರಾಜಣ್ಣ ಗುಡುಗಿದ್ರು. ಅಷ್ಟೇ ಅಲ್ಲ, ಡಿಕೆಶಿ ಮಂತ್ರಿಯಾದ್ರೆ ನನಗೆ ಸಚಿವ ಸ್ಥಾನ ಬೇಡವೇ ಬೇಡ ಅಂತ ಕಿಡಿಕಾರಿದ್ರು. ಇಂತಹ ರಾಜಣ್ಣ ಇದೀಗ ಬಂಡೆ ಮಾತಿಗೆ ಕರಗ್ತಾರಾ, ಕುರ್ಚಿ ಕಾಳಗದಲ್ಲಿ ಟ್ರಬಲ್ ಶೂಟರ್ ಪರ ನಿಲ್ತಾರ ಅನ್ನೋದೇ ಯಕ್ಷ ಪ್ರಶ್ನೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಕುರ್ಚಿ ಕಾಳಗ ಈಗ ಮತ್ತೊಂದು ಮಜಲು ಪಡೆದುಕೊಂಡಿದೆ. ಸಿಎಂ ಪಟ್ಟಕ್ಕಾಗಿ ದೆಹಲಿಗೆ ಹಾರಲು ಸಜ್ಜಾಗಿರುವಂತಹ ಡಿಕೆಶಿ ಎಲ್ಲರ ವಿಶ್ವಾಸವನ್ನ ಪಡೆಯೋಕೆ ಮುಂದಾಗಿದ್ದಾರೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಅಡ್ಡಲಾಗಿ ನಿಂತ ನಾಯಕನಿಗೆ ಟ್ರಬಲ್ ಶೂಟರ್ ಗಾಳವನ್ನ ಹಾಕಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಚಿವ ಕೆಎನ್ ರಾಜಣ್ಣ ಇಬ್ರು ಒಂದೇ ಪಕ್ಷದಲ್ಲಿದ್ರು. ಹಾವು ಮುಂಗುಸಿ ಅಂತಿದ್ರು. ಒಬ್ಬರನ್ನ ಕಂಡ್ರೆ ಮತ್ತೊಬ್ಬರು ನಿಗಿ ನಿಗಿ ಅಂತಿದ್ರು. ಒಬ್ಬರ ಹೆಸರೆತ್ತಿದ್ರೆ ಸಾಕು ಮತ್ತೊಬ್ಬರು ಕೆಂಡ ಕಾರ್ತಿದ್ರು. ಶಾಕಿಂಗ್ ಎನ್ನುವಂತೆ ಎಣ್ಣೆ ಸಿಗಕೈ ಅಂತಿದ್ದ ಇಬ್ರು ನಾಯಕರು ಈಗ ಭೇಟಿಯಾಗಿದ್ದಾರೆ. ಅಕ್ಕಪಕ್ಕದಲ್ಲಿ ನಿಂತು ನಗುನಗುತ್ತಾ ಫೋಟೋಗೆ ಪೋಸ್ ಬೇರೆ ಕೊಟ್ಟಿದ್ದಾರೆ. ಸಿಎಂ ಬಣದವರಿಗೆ ಗಾಳ ಹಾಕಿದ್ರ ಡಿಸಿಎಂ ಡಿಕೆಶಿ. ಹುಡುಕಿಕೊಂಡು ಹೋಗಿ ರಾಜಣ್ಣ ಭೇಟಿಯಾದ ಬಂಡೆ. ಶತಾಯಗತಾಯ ಸಿಎಂ ಪಟ್ಟ ಅಲಂಕರಿಸಲೇಬೇಕು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಪಣ ತೊಟ್ಟಿದ್ದಾರೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯಗೆ ಅಧಿಕಾರ ಹಸ್ತಾಂತರದ ವಾಗ್ದಾನವನ್ನ ನೆನಪಿಸಿದ್ದಾರೆ. ಮುಂದಿನ ವಾರ ದೆಹಲಿಗೆ ಹೊರಟಿರುವಂತಹ ಬಂಡೆ ಸಿಎಂ ಬಣದವರಿಗೆ ಗಾಳ ಹಾಕಿದ್ದಾರೆ. ರಾಜಣ್ಣಗೆ ಡಿಕೆಶಿ ಗಾಳ. ದೆಹಲಿ ದಂಡಯಾತ್ರೆ ಕೈಗೊಂಡಿರುವಂತಹ ಟ್ರಬಲ್ ಶೂಟರ್ ಸಿಎಂ ಬಣದವರನ್ನ ವಿಶ್ವಾಸಕ್ಕೆ ಪಡೆಯಲು ಮುಂದಾಗಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್ ಬಳಿಕ ಮಾಜಿ ಸಚಿವ ಕೆಎನ್ ರಾಜಣ್ಣರನ್ನ ಕನಕಪುರ ಬಂಡೆ ಭೇಟಿ ಮಾಡಿದ್ದಾರೆ. ಹುಡುಕಿಕೊಂಡು ಹೋಗಿ ರಾಜಣ್ಣರ ಖಾಸಗಿ ನಿವಾಸದಲ್ಲಿ ಭೇಟಿ ಮಾಡಿ ಗಂಭೀರ ಚರ್ಚೆ ನಡೆಸಿದ್ದಾರೆ. ಡಿಕೆಶಿ ಸಿಎಂ ಬಣದ ಸದಸ್ಯರ ಭೇಟಿ ಮಾಡಿ ಮನವೊಲಿಸುವಂತಹ ಪ್ರಯತ್ನ ಮಾಡಿದ್ದಾರೆ. ತಮ್ಮ ಸಿಎಂ ಹಾದಿಯನ್ನ ಸುಗಮಗೊಳಿಸಲು ರಾಜಕೀಯ ಎದುರಾಳಿಗಳ ಬೆಂಬಲವನ್ನ ಕೇಳುತ್ತಿದ್ದಾರೆ ಎನ್ನಲಾಗುತ್ತಿದೆ. ಡಿಕೆ ಶಿವಕುಮಾರ್ ಸಿಎಂ ಆದ್ರೆ ಕೆಪಿಸಿಸಿಗೆ ಬಾಗಿಲು ಹಾಕಬೇಕಾಗುತ್ತೆ ಅಂತ ರಾಜಣ್ಣ ಗುಡುಗಿದ್ರು. ಅಷ್ಟೇ ಅಲ್ಲ, ಡಿಕೆಶಿ ಮಂತ್ರಿಯಾದ್ರೆ ನನಗೆ ಸಚಿವ ಸ್ಥಾನ ಬೇಡವೇ ಬೇಡ ಅಂತ ಕಿಡಿಕಾರಿದ್ರು. ಇಂತಹ ರಾಜಣ್ಣ ಇದೀಗ ಬಂಡೆ ಮಾತಿಗೆ ಕರಗ್ತಾರಾ, ಕುರ್ಚಿ ಕಾಳಗದಲ್ಲಿ ಟ್ರಬಲ್ ಶೂಟರ್ ಪರ ನಿಲ್ತಾರ ಅನ್ನೋದೇ ಯಕ್ಷ ಪ್ರಶ್ನೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಕುರ್ಚಿ ಕಾಳಗ ಈಗ ಮತ್ತೊಂದು ಮಜಲು ಪಡೆದುಕೊಂಡಿದೆ. ಸಿಎಂ ಪಟ್ಟಕ್ಕಾಗಿ ದೆಹಲಿಗೆ ಹಾರಲು ಸಜ್ಜಾಗಿರುವಂತಹ ಡಿಕೆಶಿ ಎಲ್ಲರ ವಿಶ್ವಾಸವನ್ನ ಪಡೆಯೋಕೆ ಮುಂದಾಗಿದ್ದಾರೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಅಡ್ಡಲಾಗಿ ನಿಂತ ನಾಯಕನಿಗೆ ಟ್ರಬಲ್ ಶೂಟರ್ ಗಾಳವನ್ನ ಹಾಕಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಚಿವ ಕೆಎನ್ ರಾಜಣ್ಣ ಇಬ್ರು ಒಂದೇ ಪಕ್ಷದಲ್ಲಿದ್ರು. ಹಾವು ಮುಂಗುಸಿ ಅಂತಿದ್ರು. ಒಬ್ಬರನ್ನ ಕಂಡ್ರೆ ಮತ್ತೊಬ್ಬರು ನಿಗಿ ನಿಗಿ ಅಂತಿದ್ರು. ಒಬ್ಬರ ಹೆಸರೆತ್ತಿದ್ರೆ ಸಾಕು ಮತ್ತೊಬ್ಬರು ಕೆಂಡ ಕಾರ್ತಿದ್ರು. ಶಾಕಿಂಗ್ ಎನ್ನುವಂತೆ ಎಣ್ಣೆ ಸಿಗಕೈ ಅಂತಿದ್ದ ಇಬ್ರು ನಾಯಕರು ಈಗ ಭೇಟಿಯಾಗಿದ್ದಾರೆ. ಅಕ್ಕಪಕ್ಕದಲ್ಲಿ ನಿಂತು ನಗುನಗುತ್ತಾ ಫೋಟೋಗೆ ಪೋಸ್ ಬೇರೆ ಕೊಟ್ಟಿದ್ದಾರೆ. ಸಿಎಂ ಬಣದವರಿಗೆ ಗಾಳ ಹಾಕಿದ್ರ ಡಿಸಿಎಂ ಡಿಕೆಶಿ. ಹುಡುಕಿಕೊಂಡು ಹೋಗಿ ರಾಜಣ್ಣ ಭೇಟಿಯಾದ ಬಂಡೆ. ಶತಾಯಗತಾಯ ಸಿಎಂ ಪಟ್ಟ ಅಲಂಕರಿಸಲೇಬೇಕು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಪಣ ತೊಟ್ಟಿದ್ದಾರೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯಗೆ ಅಧಿಕಾರ ಹಸ್ತಾಂತರದ ವಾಗ್ದಾನವನ್ನ ನೆನಪಿಸಿದ್ದಾರೆ. ಮುಂದಿನ ವಾರ ದೆಹಲಿಗೆ ಹೊರಟಿರುವಂತಹ ಬಂಡೆ ಸಿಎಂ ಬಣದವರಿಗೆ ಗಾಳ ಹಾಕಿದ್ದಾರೆ. ರಾಜಣ್ಣಗೆ ಡಿಕೆಶಿ ಗಾಳ.
ದೆಹಲಿ ದಂಡಯಾತ್ರೆ ಕೈಗೊಂಡಿರುವಂತಹ ಟ್ರಬಲ್ ಶೂಟರ್ ಸಿಎಂ ಬಣದವರನ್ನ ವಿಶ್ವಾಸಕ್ಕೆ ಪಡೆಯಲು ಮುಂದಾಗಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್ ಬಳಿಕ ಮಾಜಿ ಸಚಿವ ಕೆಎನ್ ರಾಜಣ್ಣರನ್ನ ಕನಕಪುರ ಬಂಡೆ ಭೇಟಿ ಮಾಡಿದ್ದಾರೆ. ಹುಡುಕಿಕೊಂಡು ಹೋಗಿ ರಾಜಣ್ಣರ ಖಾಸಗಿ ನಿವಾಸದಲ್ಲಿ ಭೇಟಿ ಮಾಡಿ ಗಂಭೀರ ಚರ್ಚೆ ನಡೆಸಿದ್ದಾರೆ. ಡಿಕೆಶಿ ಸಿಎಂ ಬಣದ ಸದಸ್ಯರ ಭೇಟಿ ಮಾಡಿ ಮನವೊಲಿಸುವಂತಹ ಪ್ರಯತ್ನ ಮಾಡಿದ್ದಾರೆ. ತಮ್ಮ ಸಿಎಂ ಹಾದಿಯನ್ನ ಸುಗಮಗೊಳಿಸಲು ರಾಜಕೀಯ ಎದುರಾಳಿಗಳ ಬೆಂಬಲವನ್ನ ಕೇಳ್ತಿದ್ದಾರೆ ಎನ್ನಲಾಗ್ತಿದೆ. ಡಿಕೆ ಶಿವಕುಮಾರ್ ಸಿಎಂ ಆದ್ರೆ ಕೆಪಿಸಿಸಿಗೆ ಬಾಗಿಲು ಹಾಕಬೇಕಾಗುತ್ತೆ ಅಂತ ರಾಜಣ್ಣ ಗುಡುಗಿದ್ರು. ಅಷ್ಟೇ ಅಲ್ಲ, ಡಿಕೆಶಿ ಮಂತ್ರಿ ಆದ್ರೆ ನನಗೆ ಸಚಿವ ಸ್ಥಾನ ಬೇಡವೇ ಬೇಡ ಅಂತ ಕಿಡಿಕಾರಿದ್ರು. ಇಂತಹ ರಾಜಣ್ಣ ಇದೀಗ ಬಂಡೆ ಮಾತಿಗೆ ಕರಗ್ತಾರಾ, ಕುರ್ಚಿ ಕಾಳಗದಲ್ಲಿ ಟ್ರಬಲ್ ಶೂಟರ್ ಪರ ನಿಲ್ತಾರ ಅನ್ನೋದೇ ಯಕ್ಷ ಪ್ರಶ್ನೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.